ವಾಂಗಿಬಾತ್ ಪುಡಿ ಮಾಡಿಕೊಂಡು ಅದಕ್ಕೆ ತೊಂಡೆಕಾಯಿನ ಬಳಸಿ ವಾಂಗಿಬಾತ್ ಪಲ್ಯ ಹೇಗೆ ಮಾಡೋದನ್ನ ತೋರಿಸ್ಕೊಡ್ತೀನಿ. ಮೊದಲಿಗೆ ವಾಂಗಿಬಾತ್ ಪುಡಿ ಮಾಡೋದಕ್ಕೆ ಒಂದು ಮಸಾಲೆ ಮುಟ್ಕೊಂಡ್ಬಿಡೋಣ. ಬದನೆಕಾಯಿ ಯಾರಿಗೆ ಇಷ್ಟ ಆಗಲ್ವೋ ಅವರು ಆರಾಮಾಗಿ ತೊಂಡೆಕಾಯಿನ ಮಾಡ್ಕೊಂಡು ತಿನ್ಬೋದು. ಇದು ಫ್ರೈ ಆಗೋ ಜೊತೆಗೆ ಇದನ್ನು ಮಿಕ್ಸಿನಲ್ಲಿ ರುಬ್ಕೊಂಡು ಬರ್ತೀನಿ. ವಾಂಗಿಬಾತ್ ಮಸಾಲ ಅದನ್ನು ಹಾಕ್ಕೊಡೋಣ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸ್ಪೀಕರ್. ಇವತ್ತು ನಾನು ನಿಮಗೆ ತೊಂಡೆಕಾಯಿ ವಾಂಗಿಬಾತು ಮನೆಯಲ್ಲಿ ಸಿಂಪಲ್ಲಾಗಿ ವಾಂಗಿಬಾತ್ ಪುಡಿ ಮಾಡಿಕೊಂಡು ಅದಕ್ಕೆ ತೊಂಡೆಕಾಯಿನ ಬಳಸಿ ವಾಂಗಿಬಾತ್ ಪಲ್ಯ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಆ ಪಲ್ಯ ಇಟ್ಕೊಂಡ್ರೆ ಸಾಕು, ಅನ್ನಕ್ಕೆ ಯಾವಾಗ ಬೇಕಾದರೂ ಹಾಕ್ಕೊಂಡು ಪಲ್ಯನ ಕಚ್ಕೊಂಡು ತಿನ್ಬೋದು. ಬಹಳ ಅದ್ಭುತವಾಗಿರುತ್ತೆ, ತುಂಬ ಸಿಂಪಲ್ಲು. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ವಾಂಗಿಬಾತ್ ಪುಡಿ ಮಾಡೋದಕ್ಕೆ ಒಂದು ಮಸಾಲೆ ಹುರ್ಕೊಂಬಿಡೋಣ. ಒಂದು ಬಾಣಲೆ ತೊಗೊಂಡಿದ್ದೀನಿ. ದೇವರೆಲ್ಲ ಸ್ಮರಿಸ್ತಾ ಉನೆ ಅಂಟಿಸ್ಕೊಳ್ಳೋಣ. ಮೊದಲಿಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ಉಪಯೋಗಿಸ್ತಾ ಇದ್ದೀನಿ. 1 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಸಾಕು. ಎಣ್ಣೆ ಕಾದಿದೆ. ಮೊದಲಿಗೆ ಇದಕ್ಕೆ ಅರ್ಧ ಸ್ಪೂನು ಮೆಣಸು ಹಾಕೋತಾ ಇದ್ದೀನಿ. ಒಂದು 10 ಸೆಕೆಂಡು ಮೆಣಸನ್ನ ವಾಡಿಸ್ಕೊಂಡು ಮೆಣಸು ಸಿಡಿಯೋದಕ್ಕೆ ಶುರು ಆಗುತ್ತೆ. ಸಿಡಿಯೋದಕ್ಕೆ ಶುರು ಆಗಿದ ತಕ್ಷಣ ಅರ್ಧ ಚಮಚ ಮೆಂತ್ಯ ಹಾಕೊಳ್ಳೋಣ. ಮೆಂತ್ಯ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಫ್ರೈ ಮಾಡೋವಂಥ ಅವಶ್ಯಕತೆ ಇಲ್ಲ. ಮೆಂತ್ಯ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಒಂದು 2 ಇಂಚಷ್ಟು ಚಕ್ಕೆ ಹಾಕೋತಾ ಇದ್ದೀನಿ. ಒಂದು 4 ಏಲಕ್ಕಿ, ಒಂದು 5 ಲವಂಗ ಹಾಕ್ಕೊಂಡಿದ್ದೀನಿ. ಒಂದು ಸಲ ಇದನ್ನು ಬಾಡಿಸ್ಕೊಂಡ್ಬಿಡೋಣ. ಚಕ್ಕೆ ಲವಂಗ ಏಲಕ್ಕಿ ಚೆನ್ನಾಗಿ ಬಾಡಿದೆ. ಇದಕ್ಕೆ 1.5 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 1.5 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಅಥವಾ ಬಿಸ್ಕೆಟ್ ಕಲರ್ ಬರೋವರೆಗಿನೂ ಫ್ರೈ ಮಾಡ್ಕೊಳ್ಳೋಣ. ಯಾವುದೇ ಮಸಾಲ ಪದಾರ್ಥಕ್ಕೆ ನಾವು ಮಸಾಲೆ ಹುರಿಯುವಾಗ ಮೀಡಿಯಮ್ ಟು ಸಿಮ್ಮಲ್ಲಿ ಇಟ್ಕೊಂಡು ಮಸಾಲೆ ಪದಾರ್ಥನ ಹುರಿಬೇಕು. ನಾವು ಎಷ್ಟೊತ್ತು ಅದನ್ನು ರೋಸ್ಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕುಡಿದು ಟೇಸ್ಟ್ ಬರುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಮಾಡಿಬಿಟ್ರೆ ಬೇಗ ಆಗೋಗುತ್ತೆ, ಬೇಗ ತಪ್ಪಾಗೋಗುತ್ತೆ. ಮತ್ತು ಅದರ ಟೇಸ್ಟ್ ಅಷ್ಟೊಂದಿರೋಕ್ಕ ಮತ್ತು ಸೆಲ್ಫ್ ಲೈಫು ಅದರದ್ದು ತುಂಬ ಕಮ್ಮಿ ಇರುತ್ತೆ. ಬಹಳ ಸಿಂಪಲ್ ಇದು. ಮನೆಯಲ್ಲಿ ಒಂದು 1/2 ಗಂಟೆ ಟೈಮ್ ಇತ್ತು ಅಂತಂದರೆ ಒಂದು 3-4 ದಿನಕ್ಕಾಗುವಷ್ಟು ತೊಂಡೆಕಾಯ್ದು ವಾಂಗಿಬಾತ್ ಥರ ಪಲ್ಯ ಮಾಡ್ಕೊಂಡ್ಬಿಡ್ಬೋದು. ಸಾಮಾನ್ಯವಾಗಿ ವಾಂಗಿಬಾತ್ ಅಂದರೆ ಎಲ್ಲ ಬದನೆಕಾಯಲ್ಲೇ ಮಾಡ್ತಾರೆ. ಎಲ್ಲರಿಗೂ ಬದನೆಕಾಯಿ ಇಷ್ಟ ಆಗುತ್ತೆ ಅಂತ ಇಲ್ಲ. ಅದಕ್ಕೆ ಇವತ್ತು ನಿಮಗೆ ತೊಂಡೆಕಾಯಲ್ಲಿ ಹೇಗೆ ಮಾಡ್ಕೊಡೋದು ಅಂತ ತೋರಿಸ್ತಾ ಇದ್ದೀನಿ. ಬದನೆಕಾಯಿ ಯಾರಿಗೆ ಇಷ್ಟ ಆಗಲ್ವೋ ಅವರು ಆರಾಮಾಗಿ ತೊಂಡೆಕಾಯಿ ಮಾಡ್ಕೊಂಡು ತಿನ್ಬೋದು. ಟೇಸ್ಟ್ ವೈಸ್ ಏನು ಡಿಫ್ರೆನ್ಸ್ ಇರಲ್ಲ, ಎರಡೂ ಒಂದೇ ಥರ ಇರುತ್ತೆ. ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಬೇಡಗಿಳಿದು. ಈಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಬೇಗ ಫ್ರೈ ಹೋಗುತ್ತೆ. ಒಂದು 10 ಸೆಕೆಂಡ್ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಜೀರಿಗೆ ಫ್ರೈ ಆಗಿದ ತಕ್ಷಣ ಒಂದು 3 ಚಮಚ ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ. ನಾನು ಅಳತೆ ತೊಗೊಂಡಿರೋದೆಲ್ಲ ಟೀ ಸ್ಪೂನ್ ಲೆಕ್ಕದಲ್ಲಿ, ಟೇಬಲ್ ಸ್ಪೂನ್ ಅಲ್ಲ. ನಿಮಗೆ ಪುಡಿ ಜಾಸ್ತಿ ಬೇಕು ಅಂತಂದರೆ ನಿಮ್ಮ ಟೇಬಲ್ ಸ್ಪೂನಲ್ಲೂ ಇದೇ ಅಂತೆಲ್ಲ ತಗೋಬೋದು. ಧನಿಯಾ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಷ್ಟು ಸಾಧ್ಯ ಆಗೋಕ್ಕೋ ಅಷ್ಟು ಚೆನ್ನಾಗಿ ಹುರ್ಕೋಬೇಕು. ಧನಿಯಾ ಚೆನ್ನಾಗಿ ಹುರಿದಷ್ಟು ಪುಡಿ ತುಂಬ ಚೆನ್ನಾಗಿ ಬರುತ್ತೆ. ಧನಿಯಾನು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು 15 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಆ 15 ಬ್ಯಾಡಗೆ ಮೆಣಸಿನ್ಕಾಯಿನ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕರ್ಬೇವಿನ ಸೊಪ್ಪು ಹಸಿ ಇದೆ, ಇವಾಗ ಅದು ಫ್ರೈ ಮಾಡ್ತಾ ಕ್ರಿಸ್ಪ್ ಆಗುತ್ತೆ. ಆ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಇದು ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ನಿಮ್ಗೇನಾದರೂ ಖಾರ ಬೇಕು ಅನ್ನೋದಾದರೆ ಒಂದು 10 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡು ಒಂದು 5 ಗುಂಟದ ಮೆಣಸಿನ್ಕಾಯಿ ಕೂಡ ತೊಗೋಬೋದು. ಡಿಫ್ರೆನ್ಸ್ ಏನಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಖಾರ ಕಮ್ಮಿ, ಟೇಸ್ಟ್ ಜಾಸ್ತಿ. ಗುಂಟೂರು ಮೆಣಸಿನ್ಕಾಯಿ ಟೇಸ್ಟ್ ಕಮ್ಮಿ, ಖಾರ ಜಾಸ್ತಿ. ಟೇಸ್ಟ್ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ನಾನು ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 5 ನಿಮಿಷ ಫ್ರೈ ಮಾಡಿದ್ದೀನಿ ಲೋ ಫ್ಲೇಮಲ್ಲಿ. ಒಂದು ಸಲ ಚೆಕ್ ಮಾಡೋಣ ಕರ್ಬೇವಿನ ಸೊಪ್ಪು ಕ್ರಿಸ್ಪ್ ಆಗಿದೆಯಾ ಇಲ್ವಾ ಅಂತ. ಇಟ್ಕೊಂಡು ಮುರಿದ್ರೆ ನೋಡಿ ಪೂರ್ತಿ ಮುರಿದಿತ್ತು.
ಸೊ ಅಲ್ಲಿಗೆ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಈಗ ಇದಕ್ಕೆ ಅರ್ಧ ಹೋಳು ಕೊಬ್ಬರಿನ ನಾನು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಹಾಕಿದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡಬೇಕಾಗೇನಿಲ್ಲ, ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಕೊಬ್ಬರಿ ಮಾಯಿಶ್ಚರ್ ಇರುತ್ತೆ, ಮಾಯಿಶ್ಚರ್ಗೆ ಹೋಗಬೇಕು ಅಷ್ಟೇ ನಮಗೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಕೊಬ್ಬರಿ ಕಪ್ಪಾಗಿ ಹೋಗುತ್ತೆ. ಕೊಬ್ಬರಿ ಕಲರ್ ಚೇಂಜ್ ಆಗ್ತಿರೋಂಗೆ ಒಲೆ ಆಫ್ ಮಾಡ್ಕೊಡ್ಬೋದು. ಸ್ನೇಹಿತರೆ, ಕೊಬ್ಬರಿ ಕಲರ್ ಚೇಂಜ್ ಆಗ್ತಾಯಿದೆ, ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಒಲೆ ಆಫ್ ಮಾಡೋಣ. ಈಗ ಇದಕ್ಕೆ ಇನ್ನೊಂದು 2 ಐಟಮ್ ಹಾಕೋದಿದೆ, ಏನದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ, ಅದರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಗಸಗಸೆ ಹಾಕೊಳ್ಳೋಣ. ಘಮಕ್ಕೆ ಸ್ವಲ್ಪ ಹಿಂಗೆ ಹಾಕೊಳ್ಳೋಣ. ನಾನು ಪೌಡರ್ ಹಿಂಗೆ ಹಾಕ್ಕೊಂಡಿದ್ದೀನಿ, ಈ ಮನೇಲಿ ಯಾವುದಿರುತ್ತೋ ಅದನ್ನು ನೀವು ಕೂಡ ಹಾಕೋಬೋದು. ಸೊ ಈಗ ಇದನ್ನು ಮಿಕ್ಸ್ ಮಾಡಿಬಿಡೋಣ ಒಂದು ಸಲ. ಗಸಗಸೆ ಎಲ್ಲ ಒಲೆ ಆಫ್ ಮಾಡಿದ ಮೇಲೆ ಹಾಕೋಬೇಕು. ಒಲೆ ಉರಿತಿರುವಂಗೆ ಹಾಕ್ಕೊಟ್ರೆ ಅದು ಕಪ್ಪಾಗಿಬಿಡುತ್ತೆ. ಆಫ್ ಮಾಡಿದ್ಮೇಲೂ ನಾವು ಹುರಿದಿರೋಂಥ ಪದಾರ್ಥ ಎಲ್ಲ ಬಿಸಿ ಇರುತ್ತಲ್ಲ, ಆ ಬಿಸಿಗೆ ಗಸಗಸೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿ ಹೋಗುತ್ತೆ. ಸ್ನೇಹಿತರೆ, ಹುರಿದಿದ್ದಂಥ ಪದಾರ್ಥ ಎಲ್ಲ ಪಕ್ಕಕ್ಕೆ ಆರಲಿ ಅಂತ ಇಟ್ಕೊಂಡಿದ್ದೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ನಾನು ಯಾವ ಬಾಣಲೆಯಲ್ಲಿ ಪದಾರ್ಥ ಹುರಿದಿದ್ನೋ ಅದೇ ಬಾಣಲೆ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಮತ್ತೆ ಎಣ್ಣೆ ಹಾಕೊಳ್ಳೋಣ. ನಾನು ಇಲ್ಲಿ ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ನೇ ಉಪಯೋಗಿಸ್ತಾ ಇದ್ದೀನಿ. ಒಂದು 300 ml ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಒಲೆ ಅನ್ನಿಸ್ಕೊತಾ ಇದ್ದೀನಿ. ವಾಂಗಿಬಾತ್ ನೋಡುವಾಗ ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು. ನಾವು ಹಾಕೊಂಡ ತೊಂಡೆಕಾಯಿ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನಾವು ಯಾವುದೇ ರೀತಿ ನೀರನ್ನ ಸೇರಿಸೋದಿಲ್ಲ, ಹಾಗಾಗಿ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು. ಸ್ನೇಹಿತರೆ, ಎಣ್ಣೆ ಕಾದಿದೆ. ಇದಕ್ಕೆ 1.5 ಚಮಚ ಆಗೋಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ 1.5 ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ, 1.5 ಚಮಚ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, 1.5 ಚಮಚ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, ಒಂದು 4-5 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಇದನ್ನು ಒಂದು ಸಲ ಬಾಡಿಸ್ಕೊಳ್ಳೋಣ. ಈಗ ಇದಕ್ಕೆ 2 ಕ್ಯಾಪ್ಸಿಕಮ್ನ ಸ್ವಲ್ಪ ದಪ್ಪಕ್ಕೆ ಹಂಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಮನೆಯಲ್ಲಿ ಈ ಥರ ಸಿಂಪಲ್ ಆಗಿರೋವಂಥ ಐಟಮ್ಗಳು ಮಾಡ್ಕೊಂಬಿಟ್ರೆ ಆಚೆ ಕಡೆ ತಿನ್ನಬೇಕು ಅನ್ನೋ ಪ್ರಾಬ್ಲಮ್ ಇರಲ್ಲ. ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 1 ಕಪ್ಪು ಬಟಾಣಿ ಹಾಕೋತಾ ಇದ್ದೀನಿ. ಬಟಾಣಿನ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ವಾಂಗಿಬಾತ್ ಮಾಡೋದಕ್ಕೆ ಬಹಳ ವೇರಿಯೇಷನ್ಸ್ ಇದೆ. ಕೆಲವರು ದಮ್ ಕಟ್ಟಿ ಮಾಡ್ತಾರೆ, ಕೆಲವರು 1 ಪಾಟ್ ರೆಸಿಪಿ ಅಂತ ಕುಕ್ಕರಲ್ಲೇ ಎಲ್ಲ ಹಾಸ್ಬಿಟ್ಟು ಬೇಯಿಸ್ಬಿಡ್ತಾರೆ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಬಹಳ ಸಿಂಪಲ್ ರೆಸಿಪಿ. ಇದು ಒಂದು 10-15 ನಿಮಿಷ ಮಸಾಲೆ ಹುರಿದಿದ್ದೆಲ್ಲ ಆಗೋಯಿತು. ಇನ್ನೊಂದು ಅರ್ಧ ಗಂಟೆ ಒಳಗಡೆ ವಾಂಗಿಬಾತು ಪಲ್ಯ ಫುಲ್ ರೆಡಿ ಆಗೋಗುತ್ತೆ. ಅನ್ನಮು ಫ್ರೆಶ್ ಆಗಿ ಮಾಡ್ಕೊಂಬಿಟ್ರೆ ಪಲ್ಯ ರೆಡಿ ಇರುತ್ತೆ, ಕಲಿತ್ಕೊಂಡು ತಿಂತಾ ಇರೋದೆ. ಸ್ನೇಹಿತರೆ, ಕ್ಯಾಪ್ಸಿಕಮ್ಮು ಬಟಾಣಿ ಚೆನ್ನಾಗಿ ಫ್ರೈ ಆಗಿದೆ. ಮೇಯ್ನ್ ಇಂಗ್ರೀಡಿಯೆಂಟ್ ಹಾಕೋ ಸಮಯ. ಈಗ ನಾನು ಅರ್ಧ kg ತೊಂಡೆಕಾಯಿ ತೊಗೊಂಡಿದ್ದೀನಿ. 1 ತೊಂಡೆಕಾಯಿನ ಅರ್ಧ ಸೀಳ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಅರ್ಧ kg ತೊಂಡೆಕಾಯಿನ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಹಾಕಿರೋ ತೊಂಡೆಕಾಯಿನ ಒಂದು 5ರಿಂದ 7 ನಿಮಿಷ ಐ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಕೂರಿಸಿ ಎಣ್ಣೆನಲ್ಲೇ ಇದು ಫ್ರೈ ಆಗಬೇಕು, ನೀರು ಒಂಚೂರು ಹಾಕೋಂಗಿಲ್ಲ. ಈಗ ತೊಂಡೆಕಾಯಿಲ್ಲ ನಾವು ಅರ್ಧ ಏನು ಮಾಡಿದ್ವಲ್ಲ, ಅದು ಎಣ್ಣೆಯಲ್ಲಿ ಬಾಡ್ತಾ ಸೈಜು ಶ್ರಿಂಕ್ ಆಗ್ತಾ ಬರುತ್ತೆ. ಮುಂದೆ ನೀವೇ ನೋಡ್ಬೋದು. ಅದನ್ನು ಒಂದು 5ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸ್ಕೊಡೋಣ. ಒಂದು 5ರಿಂದ 10 ನಿಮಿಷ ಇದು ಚೆನ್ನಾಗಿ ಹೈ ಫ್ಲೇಮಲ್ಲಿ ಫ್ರೈ ಆಗಬೇಕು. ನಾವು ಹುರಿದಿದ್ದಂಥ ಮಸಾಲೆ ಪದಾರ್ಥ ಪೂರ್ತಿ ತಣ್ಣಗಾಗಿದೆ. ಇದು ಫ್ರೈ ಆಗೋ ಜೊತೆಗೆ ಇದನ್ನು ಮಿಕ್ಸಿನಲ್ಲಿ ರುಬ್ಕೊಂಡು ಬರ್ತೀನಿ. ಸ್ನೇಹಿತರೆ, ಮಸಾಲೆ ಪದಾರ್ಥನ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬ್ರೈಟ್ ರೆಡ್ ಕಲರು ಅದ್ಭುತವಾಗಿ ಬಂದಿದೆ. ತುಂಬ ಫೈನ್ ಪೌಡರ್ ಇದನ್ನು ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗೇ ಇರಬೇಕಿದು. ಸೊ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಒಂದು 5-10 ನಿಮಿಷ ತೊಂಡೆಕಾಯಿ ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ನಾನು 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ಅದರ ರಸ ಕಿಂಡ್ಕೊಂಡಿದ್ದೀನಿ, ಅದನ್ನು ಕಡಲೆ ತಗೊಳ್ತಾ ಇದ್ದೀನಿ. ನಾನು ಎಷ್ಟು ಗಾತ್ರದ ಹುಣಸೆ ಹಣ್ಣು ತೊಗೊಂಡಿತ್ತೋ ಅಷ್ಟೇ ಗಾತ್ರದ ಬೆಲ್ಲ ಕೂಡ ತೊಗೊಂಡಿದ್ದೀನಿ, ಅದನ್ನು ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಹಾಕೊಳ್ಳೋಣ. ಈಗ ಇದನ್ನು ಇನ್ನೊಂದು 5-10 ನಿಮಿಷ ಚೆನ್ನಾಗಿ ಕುದಿಸೋಣ. ಹುಣಸೆ ಹಣ್ಣಿನ ಹಸಿ ವಾಸನೆ ಹೋಗಬೇಕು, ಬೆಲ್ಲ ಕರಗಬೇಕು. ಹಾಗಾಗಿ ಒಂದು 5-10 ನಿಮಿಷ ಮತ್ತೆ ಇದನ್ನು ಕುದಿಸೋಣ. ಸ್ನೇಹಿತರೆ, ಮತ್ತೆ ಒಂದು 10 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಫ್ರೈ ಮಾಡಿದ್ದೀನಿ. ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ವಾಂಗಿಬಾತ್ ಮಸಾಲ, ಅದನ್ನು ಹಾಕ್ಕೊಳ್ಳೋಣ. ಒಲೆ ಸಣ್ಣ ಮಾಡಿಬಿಟ್ಟು
ಇದನ್ನು ಚೆನ್ನಾಗಿ ಫಿಕ್ಸ್ ಮಾಡಿಬಿಡೋಣ. ನೀವು ನೋಡ್ಬೋದು ನೀರು ಎಷ್ಟೊಂದಿತ್ತು. ನಾವು ಪುಡಿ ಹಾಕಿದ ತಕ್ಷಣ ನೀರೆಲ್ಲ ಹೀರ್ಕೊಂಡಿದೆ. ನಾವು ಹಾಕಿದ್ವಲ್ಲ ಉದ್ದಿನಬೇಳೆ ಕಡಲೆಬೇಳೆ, ಆ ಬೇಳೆಗಳು ನೀರನ್ನೆಲ್ಲ ಹೀರ್ಕೊಂಡ್ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಇನ್ನೂ ಗಟ್ಟಿ ಆಗೋಗುತ್ತೆ. ವಾಂಗಿಬಾತ್ ಮಸಾಲೆ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಪುಡಿ ಹಾಕಿದ್ಮೇಲೆ ಮತ್ತೆ ಇದನ್ನು ಕುದಿಸ್ಬೇಕು ಅನ್ನೋದೇನಿಲ್ಲ. ನಾವು ಮಸಾಲ ಪದಾರ್ಥಗಳನ್ನ ಚೆನ್ನಾಗಿ ರೋಸ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಮತ್ತೆ ಕುದಿಸೋವಂಥ ಅವಶ್ಯಕತೆ ಇದ್ರೆ ಒಲೆ ಆಫ್ ಮಾಡಿಬಿಟ್ಟು ಇದನ್ನು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದಷ್ಟೇ. ತೊಂಡೆಕಾಯಿ ವಾಂಗಿಬಾತ್ ಪಲ್ಯ ರೆಡಿಯಾಗಿದೆ. ಈಗ ಇದನ್ನು ಅನ್ನಕ್ಕೆ ಕಲಿಸ್ಕೊಂಡು ಒಂದ್ಸಲ ರುಚಿ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಇಬ್ರಿಗಾಗೋಷ್ಟು ಅನ್ನ ತೊಗೊಂಡಿದ್ದೀನಿ. ಅನ್ನಕ್ಕೆ ನಾವು ಮಾಡಿರೋಂಥ ಪಲ್ಯನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ನಾವು ಆವಾಗಲೇ ಉಪ್ಪು ಹಾಕುವಾಗ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೆ. ಈಗ ಅನ್ನಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಇದನ್ನು ಒಂದ್ಸಲ ಎಲ್ಲನೂ ಮಿಕ್ಸ್ ಮಾಡಿಬಿಟ್ರೆ, ವಾಂಗಿಬಾತು ಮಾಡುವಾಗ ಅನ್ನ ತುಂಬ ಮುದ್ದೆಯಾಗಿರಬಾರ್ದು, ಸ್ವಲ್ಪ ಉದುರುದ್ರಾಗಿದ್ರೇ ಚೆನ್ನಾಗಿರೋದು. ಸ್ನೇಹಿತರೆ, ಅನ್ನ ಕಲಸಿದ್ದಾಗಿದೆ. ಈಗ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಫೈನಲ್ ಟಚಪ್ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ನಾವು ಮಾಡಿರೋಂಥ ತೊಂಡೆಕಾಯಿ ವಾಂಗಿಬಾತ್ ರೆಡಿ ಆಗಿಬಿಡುತ್ತೆ. ಈಗ ಇದನ್ನು ಒಂದ್ಸಲ ರುಚಿ ನೋಡ್ಬಿಡೋಣ ಹೇಗೆ ಬಂದಿದೆ ಅಂತ. ಸ್ನೇಹಿತರೆ, ತೊಂಡೆಕಾಯಿ ವಾಂಗಿಬಾತು ನೋಡೋಕ್ಕೇನೆ ಅದ್ಭುತವಾಗಿ ಕಾಣಿಸ್ತಾ ಇದೆ. ಮದುವೆ ಮನೆಗಳಲ್ಲಿ ತಿಂದಿರ್ತೀರಾ, ಅದೇ ರೀತಿ ಬಂದಿದೆ. ಇದನ್ನು ಒಂದ್ಸಲ ರುಚಿ ನೋಡೋಣ ಹೇಗೆ ಬಂದಿದೆ ಅಂತ. ಪರ್ಫೆಕ್ಟ್ ಆಗಿದೆ. ಉಪ್ಪು ಹುಳಿ ಖಾರ ಹಾಕಿರೋಂಥ ಬ್ಯಾಡಗೆ ಮೆಣಸಿನ್ಕಾಯಿ ಖಾರ ಕರೆಕ್ಟಾಗಿದೆ. ನೀವು ಮನೆಯಲ್ಲೂ ಒಂದ್ಸಲ ಟ್ರೈ ಮಾಡಿ. ಇದನ್ನು ಮನೆಯವ್ರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದ್ಸಲ ಈ ತೊಂಡೆಕಾಯಿ ವಾಂಗಿಬಾತ್ನ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.